ನವಲಗುಂದದಲ್ಲಿ ಯುಜಿಡಿ ಹಗರಣ ಬಯಲು. ಜನಸಾಮಾನ್ಯರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರ ಗುತ್ತಿಗೆದಾರರು. ಸಾರ್ವಜನಿಕರ ತೆರಿಗೆ ಹಣ ಅಂದ್ರೆ ಕೊಳ್ಳೆ ಹೊಡೆಯುವ ಆಸ್ತಿಯೇ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಕನಿಷ್ಠ ಗುಣಮಟ್ಟವೂ ಇಲ್ಲದೆ ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುವ ರೀತಿಯಲ್ಲಿ ಒಳಚರಂಡಿ ಕಾಮಗಾರಿ ನಡೆಸ್ತಾ ಇರುವುದು ಈಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನವಲಗುಂದ ಪಟ್ಟಣದಲ್ಲಿ ನಡೀತಾ ಇರುವ ಯುಜಿಡಿ ಒಳಚರಂಡಿ ಕಾಮಗಾರಿ ಅತ್ಯಂತ ಕಳಪೆ ಮಟ್ಟದಿಂದ ಕೂಡಿದ್ದು ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತ ಮಬುಸಾಬ್ ಯರಗುಪ್ಪಿ ನೇತೃತ್ವದಲ್ಲಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಇಂದು ತಹಶೀಲ್ದಾರ್ ಮೂಲಕ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಮನವಿ ಸಲ್ಲಿಸಲಾಗಿದೆ. ನಿಯಮಾವಳಿ ಸಂಪೂರ್ಣ ಗಾಳಿಗೆ ತೂರಿ ಎಂಜಿನಿಯರ್ಗಳ ಅನುಪಸ್ಥಿತಿಯಲ್ಲಿ ದಂಧೆ. ಪಟ್ಟಣದಲ್ಲಿ ನಡೀತಾ ಇರುವ ಒಳಚರಂಡಿ ನಿರ್ಮಾಣಕ್ಕೆ ಕಳಪೆ ದರ್ಜೆಯ ಇಟ್ಟಿಗೆ ಹಾಗೂ ಅಸಮರ್ಪಕ ಸಿಮೆಂಟ್ ಮಿಶ್ರಣವನ್ನ ಬಳಸಲಾಗ್ತಾ ಇದೆ. ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಇಲಾಖೆಯ ಯಾವುದೇ ಜವಾಬ್ದಾರಿಯುತ ಎಂಜಿನಿಯರ್ಗಳು ಇರ್ತಾ ಇಲ್ಲ. ಗುತ್ತಿಗೆದಾರರು ತಮಗೆ ಇಷ್ಟ ಬಂದಂತೆ ಮನಸೋ ಇಚ್ಛೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣವನ್ನ ನೇರವಾಗಿ ಪೋಲ್ ಮಾಡ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಅವರು, ಮ್ಯಾನ್ ಹೋಲ್ ತಳಭಾಗದಲ್ಲಿ ಕಾಂಕ್ರೀಟ್ ಬೆಡ್ ಅನ್ನ ವೈಜ್ಞಾನಿಕವಾಗಿ ಮಾಡಿಲ್ಲ. ಇದರಿಂದಾಗಿ ಭವಿಷ್ಯದಲ್ಲಿ ಭೂಕುಸಿತ ಉಂಟಾಗಿ ಅಥವಾ ಮ್ಯಾನ್ ಹೋಲ್ ಕುಸಿದು ಬೀಳುವ ಗಂಭೀರ ಅಪಾಯವಿದೆ. ಇದು ಸಾರ್ವಜನಿಕರ ಜೀವಕ್ಕೆ ಕುತ್ತು ತರುವ ಕೆಲಸ ಅಂತ ತೀವ್ರ ಬೇಸರ ವ್ಯಕ್ತಪಡಿಸಿದರು. ರಸ್ತೆ ಹಾಗೂ ಮನೆಗಳಿಗೆ ನುಗ್ಗಲಿದೆ ಗಲೀಜು ನೀರು. ಇನ್ನು ಮತ್ತೊಬ್ಬ ಮುಖಂಡ ಬಶೀರ್ ಅಹಮದ್ ಹುನಗುಂದ ಮಾತನಾಡಿದರು. ಒಳಚರಂಡಿ ವ್ಯವಸ್ಥೆಯು ನಗರದ ನೈರ್ಮಲ್ಯ ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾದದ್ದು. ಆದರೆ ಈಗ ಮಾಡಿರುವ ಕಳಪೆ ಕಾಮಗಾರಿಯಿಂದಾಗಿ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಚರಂಡಿ ಬ್ಲಾಕ್ ಆಗಿ ಗಲೀಜು ನೀರು ರಸ್ತೆ ಹಾಗೂ ಮನೆಗಳಿಗೆ ನುಗ್ಗುವ ಭೀತಿ ಎದುರಾಗಿದೆ. ಇದು ನೇರ ಭ್ರಷ್ಟಾಚಾರಕ್ಕೆ ಎದ್ದು ಕಾಣುವ ಸಾಕ್ಷಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣವೇ ತಾಂತ್ರಿಕ ತಜ್ಞರ ತಂಡವನ್ನು ಕಳುಹಿಸಿ ಕಾಮಗಾರಿಯ ಗುಣಮಟ್ಟದ ತನಿಖೆ ನಡೆಸಬೇಕು. ಅಲ್ಲಿಯ ತನಕ ಈ ಕಾಮಗಾರಿಗೆ ಸಂಬಂಧಿಸಿದ ಯಾವುದೇ ಬಿಲ್ ಅಥವಾ ಹಣ ಬಿಡುಗಡೆಯನ್ನು ತಡೆ ಹಿಡಿಯಬೇಕು. ನಿಯಮ ಉಲ್ಲಂಘಿಸಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂದರ್ಭದಲ್ಲಿ ಇಮ್ತಿಯಾಜ್ ಖತೀಬ್, ಬಸವರಾಜ್ ಕೊಟ್ಬಾಗಿ ಹಾಗೂ ಬಸವರಾಜ್ ಮಲ್ಲದಾಸರ್ ಸೇರಿದಂತೆ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ತಕ್ಷಣವೇ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಲಾಗಿದೆ. ವರದಿ ಯಮನೂರ್ ವಡ್ಡರ್, ರಾಷ್ಟ್ರಕ್ರಾಂತಿ ನ್ಯೂಸ್, ನವಲಗುಂದ.